ಸಿಜೆಪಿ ನಿರ್ಮಾತೃ ಅಭಿಜಿತ್ ದೀಪ್ಗೆ ವಿದೇಶಿ ಶಿಕ್ಷಣಕ್ಕೆ ಹಣ ಎಲ್ಲಿಂದ ಬಂತು? ಅಭಿಜಿತ್ ತಂದೆ ಹಣಕಾಸು ಮೂಲದ ಬಗ್ಗೆ ಅನುಮಾನ. ಅಭಿಜಿತ್ ವಿದೇಶಿ ಶಿಕ್ಷಣಕ್ಕೆ ಹಣದ ಒದಗಿಸಿದ ಬಗ್ಗೆ ಪ್ರಶ್ನೆಗಳು ಎದ್ದಿದ್ದಾವೆ. ಅಭಿಜಿತ್ ತಂದೆ ಹಣಕಾಸು ಮೂಲದ ಬಗ್ಗೆ ಅನುಮಾನ. ಅಭಿಜಿತ್ ವಿದೇಶಿ ಶಿಕ್ಷಣಕ್ಕೆ ಹಣದ ಮೂಲ ಯಾವುದು? ಸೂರತ್ ಮೂಲದ ಆರ್ಟಿಐ ಕಾರ್ಯಕರ್ತನಿಂದ ತನಿಖೆಗೆ ಆಗ್ರಹ. 1 ಕೋಟಿ ಲೀಗಲ್ ಡಿಫೆನ್ಸ್ ಫಂಡ್ ತನಿಖೆಗೆ ಒತ್ತಾಯ. 1 ಕೋಟಿ ರೂಪಾಯಿ ಫಂಡ್ ಘೋಷಣೆ ಮಾಡಿರುವ ವಕೀಲ ಕಪಿಲ್ ಸಿಬಾಲ್. ಅಭಿಜಿತ್ ಕಪಿಲ್ ಸಿಬಲ್ ವಿರುದ್ಧ ತನಿಖೆಗೆ ಒತ್ತಾಯ. ಚುನಾವಣಾ ಆಯೋಗ ಮತ್ತು ಆದಾಯ ತೆರಿಗೆ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ. ಕಪಿಲ್ ಸಿಬಲ್ ಎತ್ತಿಕೊಂಡಿರುವ ಪ್ರಕರಣ ಎಂದಿಗೂ ಸೋಲೋದಿಲ್ಲ ಅನ್ನೋ ಮಾತು ಭಾರತದಲ್ಲಿದೆ. ಆ ತರಹದ್ದೊಬ್ಬ ಕಪಿಲ್ ಸಿಬಲ್ ಅಭಿಜಿತ್ ದೀಪ್ಕೆಯ ವಿರುದ್ಧ ಆತನ ತಂದೆಗೆ ಎಲ್ಲಿಂದ ವರಮಾನಗಳು ಬರ್ತಾ ಇದೆ, ಎಲ್ಲಿಂದ ಆದಾಯಗಳು ಬರ್ತಾ ಇದೆ, ಇದರ ಬಗ್ಗೆ ಒಂದು ಅನುಮಾನ ಇದೆ. ಹಾಗಾಗಿ ಇದರ ಬಗ್ಗೆ ತನಿಖೆಯಾಗಬೇಕು. 1 ಕೋಟಿ ಲೀಗಲ್ ಡಿಫೆನ್ಸ್ ಫಂಡ್ ಒತ್ತಾಯ. ಅಭಿಜಿತ್ ದೀಪ್ಕೆ ಯಾರು? ಸಿಜೆಪಿ ಎನ್ನುವಂತಹ ಕಾಕ್ರೋಚ್ ಪಾರ್ಟಿಯ ನಿರ್ಮಾತೃ. ಬಹುದೊಡ್ಡ ವ್ಯಕ್ತಿತ್ವದ ಬಾಯಲ್ಲಿ ಕಾಕ್ರೋಚ್ ಎಂದು ಬಂದಾಗ ಆ ಪದವನ್ನೇ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಪ್ರೇರಣೆಯಿಂದ ಹುಟ್ಟಿಕೊಂಡ ಒಂದು ಸಂಘಟನೆ ಸಿಜೆಪಿ. ಅಮೆರಿಕಾದ ಯೂನಿವರ್ಸಿಟಿಯಲ್ಲಿ ಶಿಕ್ಷಣವನ್ನು ಮುಂದುವರಿಸ್ತಾ ಇದ್ದ ಅಭಿಜಿತ್ ದೀಪ್ಗೆ ಅಲ್ಲಿಂದಲೇ ಪ್ರೇರಣೆಗೊಂಡು ಅದಾದ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಘಟನೆಯ ಕ್ರಾಂತಿಯನ್ನು ಸೃಷ್ಟಿ ಮಾಡಿ ಅದಾದ ನಂತರ ಭಾರತಕ್ಕೆ ಬಂದು ಪ್ರಥಮ ಬಾರಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿ ಅಲ್ಲೊಂದು ಬೇಡಿಕೆ ಇಟ್ಟು ಆ ಬೇಡಿಕೆ ಈಗ ಈಡೇರಿಸಿಕೊಂಡು ಬೀಗಿ ಕೂತಿರುವ ಅಭಿಜಿತ್ ದೀಪ್ಗೆ ಆತನ ವರಮಾನದ ಮೂಲ ಏನು? ಎಲ್ಲಿಂದ ಬರ್ತಾ ಇತ್ತು ಹಣ? ಆತ ಶಿಕ್ಷಣವನ್ನು ಕಂಪ್ಲೀಟ್ ಮಾಡಿದ ಹೇಗೆ? ಆತನಿಗೆ ಫಂಡ್ ಯಾರಾದರೂ ಮಾಡಿದ್ರಾ? ಆತನನ್ನು ಯಾರಾದರೂ ಇನ್ಸ್ಟ್ರಕ್ಷನ್ ಕೊಟ್ಟು ನಡೆಸ್ತಾ ಇದ್ದಾರೆ? ಎಲ್ಲದರ ಬಗ್ಗೆಯೂ ಕೂಡ ಅನುಮಾನಗಳಿದೆ. ಈಗಾಗಲೇ ಕಪಿಲ್ ಸಿಬಲ್ ಆತನ ವಿರುದ್ಧ ತನಿಖೆಯಾಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ.